ವಿದ್ಯಾರ್ಥಿಯೋರ್ವಳು ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಉಪ್ಪಿನಂಗಡಿ ಸಮೀಪದ ಇಳಂತಿಲ ಗ್ರಾಮದಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಯನ್ನ ಇಳಂತಿಲ ಗ್ರಾಮದ ಪಾರಡ್ಕ ನಿವಾಸಿ 15 ವರ್ಷದ ಹರ್ಷಿತಾ ಎಂದು ಗುರುತಿಸಲಾಗಿದೆ. ಹರ್ಷಿತಾ ಉಪ್ಪಿನಂಗಡಿ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದು, ನವೆಂಬರ್ 4ರಂದು ತಲೆನೋವು ಇದೆ ಎಂದು ಹೇಳಿ ಶಾಲೆಗೆ ತೆರಳದೆ ಮನೆಯಲ್ಲಿ ಇದ್ಲು. ಈ ವೇಳೆ ಹುಲ್ಲಿಗೆ ಸಿಂಪಡಿಸುವ ಕೀಟನಾಶಕವನ್ನ ಸೇವಿಸಿ ಅಸ್ವಸ್ಥಗೊಂಡಿದ್ಲು. ಈ ವಿಷಯ ತಿಳಿದ ತಕ್ಷಣ ಕೂಲಿ ಕೆಲಸಕ್ಕೆ ತೆರಳಿದ ತಾಯಿ ಗೀತಾ ಮನೆಗೆ ಬಂದು ಪ್ರಾಥಮಿಕ ಚಿಕಿತ್ಸೆಗಾಗಿ ಪುತ್ತೂರಿನ ಆಸ್ಪತ್ರೆ ಕರೆದೊಯ್ದರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ನವೆಂಬರ್ 12ರಂದು ಮೃತಪಟ್ಟಿದ್ದಾಳೆ. ಈ ಕುರಿತು ಮೃತಳ ತಂದೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ದೂರಿನಲ್ಲಿ ಕಡಬದ ರಾಜೇಶ್ ಎಂಬಾತ ಫೋನ್ ಮೂಲಕ ಕಿರುಕುಳ ನೀಡುತ್ತಿದ್ದಾನೆಂದು ತಿಳಿಸಿದ್ದಾರೆ. ಒಂದು ಹೆಜ್ಜೆಯಿಂದ ಬದಲಾವಣೆ ಆರಂಭ. ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ. ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಅವಶ್ಯಕತೆ ಇರುವವರ ಜೊತೆ ನಾವು ನಿಲ್ಲುತ್ತೇವೆ. ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ, ಕಾಳಜಿ, ಬೆಂಬಲ ನೀಡುತ್ತೇವೆ. ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನ ಹಸನಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ. ಎಲ್ಲ ಹಳ್ಳಿಗಳನ್ನು ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ. ಪ್ರತಿಯೊಬ್ಬರ ಜೀವನವನ್ನು ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಯಾರೂ ಹಿಂದುಳಿಯಬಾರದು. ಪ್ರತಿಯೊಬ್ಬರ ಬದುಕನ್ನು ಗೌರವಿಸುತ್ತೇವೆ. ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ. ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ. ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ. ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ. ಯಾರೂ ಹಸಿವಿನಿಂದ ಬಳಲಬಾರದು. ಮಹಿಳೆಯರ ಬದುಕು ಬದಲಾದ್ರೆ ಸಮುದಾಯವೇ ಬದಲಾದಂತೆ. ಘನತೆಯ ಕಾಳಜಿಯಿಂದ ಮಹಿಳಾ ಸಬಲೀಕರಣ ಮಾಡುತ್ತೇವೆ. ಕಲಿಕೆಯಿಂದ ಬದಲಾವಣೆ, ಆ ಬದಲಾವಣೆಯಿಂದ ಪ್ರಗತಿ. ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ. ಎಲ್ಲರೂ ಒಟ್ಟು ಸೇರಿ ಕಾಳಜಿ ಮಾಡುತ್ತೇವೆ. ಯಾಕೆಂದ್ರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಯಾಗಿಸುತ್ತದೆ. ಸಮಾಜ ಸೇವೆಗೆ ನೀಡುವ ಪ್ರತಿ ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ. ಇಂದೇ ಬದಲಾಗಿ. ಯಾಕೆಂದ್ರೆ ನಾಳೆ ಇಂದೇ ಆರಂಭವಾಗುತ್ತದೆ. ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಪ್ರತಿ ಸಹಾಯವೂ ಗಣನೀಯ. ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ. ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ. ಲೋಬೋ ಫೌಂಡೇಶನ್. ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ. ಉತ್ತಮ ಭವಿಷ್ಯವನ್ನು ಕಟ್ಟೋಣ.